ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಸ್ಕೊಂಡಾಗ ಸ್ಟುಡಿಯೋ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಇಫ್ತಾರ್ ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ರಂಜಾನ್ ಟೈಮಲ್ಲಿ ಇದು ಕಾನ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಇನ್ನೊಂದೇನು ಅಂದರೆ ಇದು ಫುಡ್ ಸ್ಟ್ರೀಟ್ ಕೂಡ ವಿಸಿಟ್ ಮಾಡ್ತಾ ಇದ್ವಿ ಫೇಸರ್ ಟೌನ್ಗೆ. ಬಟ್ ಈ ಸಲ ಗೊತ್ತಲ್ಲ ನಿಮಗೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ರೋಡ್ ಸೈಡ್ ಹಾಕಂಗಿಲ್ಲ ಅಂತ ಇದು ಮಾಡಿ ರೂಲ್ಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಗೊತ್ತಾಯಿತು, ಕೋರಮಂಗಲದಲ್ಲೂ ಇದೆ ಅಂತ. ಆಮೇಲೆ ಒಂದಷ್ಟು ಜನ ವೀಡಿಯೋಸ್ ಎಲ್ಲ ಮಾಡಿದರು, ಅದು ನೋಡಿದ್ಮೇಲೆ ಬೇಡ ಅದನ್ನು ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ವೀಡಿಯೋ ಮಾಡಿರೋರೆಲ್ಲ ಯಾರ್ಯಾರು ಯೂಟ್ಯೂಬಲ್ಲಿ ಮಾಡಿದ್ದಾರೆ, ಇನ್ಸ್ಟಾಗ್ರಾಮ್ ಮಾಡಿದ್ದಾರೆ, ಎಲ್ಲರೂ ಅದ್ರ ಬಗ್ಗೆ ನೆಗೆಟಿವ್ ರಿವ್ಯೂ ಕೊಟ್ಟಿದ್ದರು. ಅಂದರೆ ತುಂಬ ಜಾಸ್ತಿ ರಶ್ಶು ಅದು ಇದು ಅಂತೆಲ್ಲ. ಸೊ ಆ ರಶ್ಶಲ್ಲಿ ಶೂಟ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವು ರಿಸ್ಕ್ ಹೋಗಲಿಲ್ಲ. ಆಮೇಲೆ ಇಫ್ತಾರ್ ಬಾಕ್ಸ್ನೇ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಚೆಕ್ ಮಾಡಿದಾಗ ತುಂಬ ಆಪ್ಷನ್ಸ್ ಇಲ್ಲ ನಮ್ಮಲ್ಲಿ. ಏನು ಅಂದರೆ ಕಮ್ಮಿ ಇರ್ತವೆ ಈ ಥರ ಬಾಕ್ಸ್ಗಳು. ಇಫ್ತಾರ್ ಬಾಕ್ಸ್ ಬಂದ್ಬಿಟ್ಟು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಯಾಕಂದರೆ ಒಂಥರ ಈ ಸೀಸನಲ್ಲಿ ಒಂದು ಕಾಂಬೋ ಆಫರ್ ಥರ ಹೋಟ್ಲು ಅವರು ಬಿಡ್ತಾರೆ. ಸೊ ಅದರಲ್ಲಿ ಎಲ್ಲ ಥರ ಡಿಶಸ್ಸು ಅಂದರೆ ಡಿಫ್ರೆಂಟ್ ಆದ ಡಿಶಸ್ಸು, ಹಲೀಮು ಇವೆಲ್ಲ ಇರುತ್ತೆ, ಅದು ಅಪ್ರೂಪಕ್ಕೆ ಸಿಗೋದು. ಸೊ ಆ ಥರ ಇದ್ದಾಗ ಇದನ್ನು ಒಂದ್ಸಲಿ ಟ್ರೈ ಮಾಡ್ಬೋದು. ಈ ಸೀಸನಲ್ಲಿ ಮಾತ್ರ ಈ ಥರ ಸಿಗುತ್ತೆ. ಸೊ ನಾವಿವತ್ತು ತಮ್ಮನೇಲಿ ನೋಡಿರ್ತೀರ, ಬೆಹರೂಸ್ ಬಿರಿಯಾನಿಯಿಂದ ಇಫ್ತಾರ್ ಬಾಕ್ಸ್ನ ತರಿಸಿದ್ದೀವಿ. ಇಲ್ಲಿದೆ. ಸೊ ಹೇಳ್ಕೊಂಡು ಅನ್ಬಾಕ್ಸಿಂಗ್ ಮಾಡೋಣ, ಏನೇನಿದೆ ಇದರಲ್ಲಿ, ಎಷ್ಟು ರೂಪಾಯಿ ಅಂತ ಡೀಟೇಲಾಗಿ ನೋಡೋಣ ಬನ್ನಿ. ಬೆಹರೂಸ್ ಬಿರಿಯಾನಿ ಇಫ್ತಾರ್ ಬಾಕ್ಸ್. ಸ್ಟಿಕ್ಕರ್ಸ್ ಕಟ್ ಮಾಡಿ ಓಪನ್ ಮಾಡಿದರೆ ಒಳಗೆ ಈ ರೀತಿ ಇರುತ್ತದೆ. ಒಳಗಡೆನೂ ಎಲ್ಲದಕ್ಕೂ ಒಂದೊಂದು ಬಿಲ್ನ ಅಂಟಿಸಿದ್ದಾರೆ. ಒಂದೊಂದು ಬಾಕ್ಸ್ ಮೇಲೂ ಸ್ಟಿಕ್ಕರ್ಸ್ ಅಂಟಿಸಿದ್ರು. ಏನಂದರೆ ಅದೇನು ಅಂತ ನೇಮ್ ಮಾಡಿರೋದು, ಲೇಬ್ಲಿಂಗು. ಸೊ ಇಷ್ಟು ಬರುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು 1000 ರೂಪಾಯಿ, 999. ಇದು ಒಬ್ಬರು ತಿನ್ನುವಂಥ 6 ಕೋರ್ಸ್ ಮೀಲ್. ಇದು ಒಬ್ಬರಿಗೆ ಭರ್ಜರಿಯಾಗಿ ತಿಂತೀರಾ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಬಟ್ ಇದನ್ನು ಆರಾಮಾಗಿ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ಬೋದು. ಇದನ್ನು ತರಿಸಿದ್ರೆ 1000 ರೂಪಾಯಿ ಇದು. ಸೊ ಇದರಲ್ಲಿ ಇನ್ನೊಂದು ಏನು ಅಂದರೆ, ನಾವು ಈ ಝೊಮ್ಯಾಟೋಲ್ಲಿ ತರಿಸಿದಾಗ ನೀವು ಆ್ಯಡ್ ಮಾಡಿ, ಕಾರ್ಟ್ಗೆ ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗ್ತಿರಲ್ಲ, ಅಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ. ಇನ್ನೂ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು. ಒಂದೊಂದಷ್ಟು ಆಪ್ಷನ್ಸ್ ಇರುತ್ತೆ. ಈಗ ಬಾಕ್ಸು ಕಸ್ಟಮೈಸ್ ಮಾಡ್ಬೋದು. ಸೊ ಹೆಂಗಿರುತ್ತೆ ಅಂದರೆ, ಈಗ ಹಲೀಮು ಇದ್ರ ಡಿಫಾಲ್ಟಾಗಿ ಬರೋದು ಚಿಕನ್ ಹಲೀಮು. ಬಟ್ ನಾವು ಮಟನ್ ಹಲೀಮ್ನ ತರಿಸಿದ್ವಿ, ಅದಕ್ಕೊಂದು 60 ರೂಪಾಯಿ ಎಕ್ಸ್ಟ್ರಾ ಆಯಿತು. ಆಮೇಲೆ ನೆಕ್ಸ್ಟು ಇದರಲ್ಲಿ ಫಲಾಫಲ್ ಬರುತ್ತೆ. 9 ಪೀಸೋ ಫಲಾಫಲ್ ಬರುತ್ತೆ. ಫಲಾಫಲ್ ಬಂದು ವೆಜ್ಜು. ನಾವು ಅದು ಬೇಡ ಅಂದ್ಬಿಟ್ಟು ಚಿಕನ್ದು ಏನೋ ಒಂದು ಇದು ತರಿಸಿದ್ವಿ. ಅದು ಎಕ್ಸ್ಟ್ರಾ ಚಾರ್ಜ್ ಇಲ್ಲ. ಅವೆರಡರಲ್ಲಿ ಯಾವ್ದಾರು ಒಂದು ಚೂಸ್ ಮಾಡ್ಬೋದಾಗಿತ್ತು. ಅದು ಬಿಟ್ಟು ಮಟನಲ್ಲೂ ಇತ್ತು, ಅದು ತೊಗೊಂಡ್ರೆ ಎಕ್ಸ್ಟ್ರಾ ಚಾರ್ಜು. ಆಮೇಲೆ ಲೆಮನೇಡ್ 2 ಬಾಟ್ಲು ಬರುತ್ತೆ. ಇದು ಡಿಫಾಲ್ಟ್ ಆಗಿರುತ್ತೆ ಈ ಕಾಂಬೋನಲ್ಲಿ. ಇದು ಬೇಡ ನಮಗೆ ಬಟರ್ ಮಿಲ್ಕ್ ಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ. ಸೊ ಆ ಥರ ಒಂದೊಂದು ಫ್ರೀ ಇರುತ್ತೆ, ಒಂದೊಂದು ಎಕ್ಸ್ಟ್ರಾ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ನಿಮ್ಮ ತಕ್ಕನಂಗೆ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಬೇಕಾದ್ರೆ ಇನ್ನೊಂದು ಬಿರಿಯಾನಿ ರೈಸು ಅಥವಾ ಬಿರಿಯಾನಿ ಎಕ್ಸ್ಟ್ರಾ ಬೇಕು ಅಂದರೆ ಅದು ಕೂಡ ಆ್ಯಡ್ ಮಾಡ್ಕೊಂಡು ಹೋಗ್ತಾಬೋದು. ಪ್ಯಾಕಿಂಗ್ ಮಾತ್ರ ಅಲ್ಟಿಮೇಟು, ಸೂಪರಾಗಿದೆ. ಈ ಬಾಕ್ಸ್ನ ಇಟ್ಕೊಂಡಿರ್ಬೋದು, ಬೇರೆ ಏನು ಬೇಕಾದ್ರೂ ಯೂಸ್ ಆಗುತ್ತೆ. ಈಗ ಒಂದೊಂದೇ ಆಚೆ ಇಟ್ಬಿಟ್ಟು ಒಂದೊಂದನೇ ಏನೇನು ಐಟಮ್ಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದು ಒಂದು ಬಾಕ್ಸ್ ಡೇಟ್ಸ್. ನೆಕ್ಸ್ಟು ಇದು ಬಿರಿಯಾನಿಗೆ ಮಿರ್ಚಿಕ ಸಾಲನ್ನು. ಆಮೇಲೆ ಇದೊಂದು ಚಟ್ನಿ ಅಥವಾ ಮಯನೀಸು. ಒಂದು ಸ್ವೀಟ್ ಬರುತ್ತೆ, ಸ್ವೀಟಲ್ಲಿ ಗುಲಾಬ್ ಜಾಮೂನ್ ಇದೆ. ಆಮೇಲೆ ಇನ್ನೊಂದು ಗ್ರೇವಿ, ಅದು ಹೇಳೋದಲ್ಲ, ಲೆಮನೇಡು 2 ಬಾಟ್ಲು ಬರುತ್ತೆ. ನೆಕ್ಸ್ಟು ಮೇಯ್ನು ಬಿರಿಯಾನಿ, ಬೆಹರೂಸ್ದು ಬಿರಿಯಾನಿ, ಚಿಕನ್ ಬಿರಿಯಾನಿ. ನೆಕ್ಸ್ಟ್ ಮಟನ್ ಹಲೀಮ್ 300 ಗ್ರಾಮ್ಸ್. ಆಮೇಲೆ ನೆಕ್ಸ್ಟ್ ಚಿಕನ್ ಶೋರ್ಬಾ, ಚಿಕನ್ ಸೂಪು, ಅದು ಕೂಡ 300 ml ಕಂಟೈನರಲ್ಲಿ ಬರುತ್ತದೆ. ನೆಕ್ಸ್ಟ್ ಹೇಳಿದ್ನಲ್ಲ ಫಲಾಫಲ್ ಬದಲು ತರಿಸಿದ್ದೀವಿ ಅಂತ, ಇದು ಮುರ್ಗ್ ಕೇಫ್ತಾ, ಇದು 6 ಪೀಸ್ ಬರುತ್ತೆ. ಆಮೇಲೆ ಇನ್ನೊಂದು ಬಾಕ್ಸು, ಇದ್ರ ಮೇಲೆ ಲೇಬಲ್ ಇಲ್ಲ, ಓಪನ್ ಮಾಡಿ ಹೇಳ್ತೀನಿ ಏನು ಅಂತ. ಇದು ಮೋಸ್ಟ್ಲಿ ಇದಿರಬೇಕು, ನಾವು ಕುಲ್ಚಾ ಅಂತ ಇತ್ತು, ಕುಲ್ಚಾ ಅಥವಾ ದಿಲ್ಕುಶ್ ಬ್ರೆಡ್ ಅಂತ. ನಾವು ದಿಲ್ಕುಶ್ ಬ್ರೆಡ್ನ ಆ್ಯಡ್ ಮಾಡಿದ್ವಿ. ಸೊ ಓಪನ್ ಮಾಡಿ ನೋಡೋಣ ಅದೇ ಏನಿದೆ ಅಂತ. ಫಸ್ಟು ಡೇಟ್ಸಿಂದ ಶುರು ಮಾಡೋಣ. 3 ಡೇಟ್ಸ್ನ ಕೊಟ್ಟಿರ್ತಾರೆ. ಜ್ಯೂಸಿಯಾದ ಡೇಟ್ಸ್, ಒಣಗಿರೋ ಡೇಟ್ಸ್. ಒಣ ಖರ್ಜೂರ ಅಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಬರುತ್ತೆ ಗೊತ್ತಾ, ಅದು ಹಾಗೆ
ನೆಕ್ಸ್ಟ್ ಲೆಮನೇಡ್. ಆದಿ ಕೂಡ ಇದ್ದ, ಹೆಂಗಿತ್ತು ಆದಿ? ಮಸಾಲಾ ಲೆಮನೇಡ್. ಎಸ್, ಇಟ್ಸ್ ಮಸಾಲಾ ಲೆಮನೇಡ್. ಇದು ಇಲ್ಲೇ ಬರ್ತಾರೆ ಮಸಾಲಾ ಲೆಮನೇಡ್ ಅಂತ. MRP 49 ರೂಪೀಸ್ ಹಾಕೋರು. ಚಿಯರ್ಸ್. ಕರೆಕ್ಟ್. ಸ್ವಲ್ಪ ಆಜ್ಮೂಲ ಹಾಕಿರೋ ಥರ ಇದೆ. ಆಜ್ಮೂಲ ಲೆಮನೇಡ್. ಆಮೇಲೆ ಈಗ ಮೇಯ್ನಾಗಿ ಕಾಯ್ತಾ ಇದ್ದಿದ್ದು, ವರ್ಷ ಪೂರ್ತಿ ಕಾಯ್ತೀವಿ, ವರ್ಷಕ್ಕೆ ಒಂದೇ ಸಲ ಈ ಐಟಮ್ನ ತಿನ್ನೋದು, ಹಲೀಮ್ನ ಟ್ರೈ ಮಾಡೋಣ. ಮಟನ್ ಹಲೀಮ್. ಸೀಲ್ ಇರುತ್ತೆ, ಸೀಲ್ ಓಪನ್ ಮಾಡಬೇಕು. ಆಮೇಲೆ ಓ ಮೈ ಗಾಡ್, ಓಕೆ, ಇದೆಲ್ಲ ಡಯಟ್ ಬಿಟ್ಟು ತಿನ್ನುವಂಥ ಡಿಶ್ಶು. ಎಣ್ಣೆ ಜಾಸ್ತಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಣ್ಣೆ, ತುಪ್ಪ, ಆಮೇಲೆ ಆ ಮಟನ್ದು ತುಪ್ಪ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಸೂಪರ್ ಬಿಸಿ 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 ಇದೆ. ಮೇಲ್ಗಡೆ ಗೋಡಂಬಿಗಳ ಪೀಸಸ್ ಯಥೇಚ್ಛವಾಗಿ ಹಾಕಿದ್ದಾರೆ. ಫುಲ್ಲು ಕ್ರೀಮಿ. ಮಟನ್ ಹಲೀಮ್. ಯಾವಾಗಲೂ ಅಷ್ಟೇ ಹಲೀಮಲ್ಲಿ ಮಟನ್ನೇ ತಿನ್ನಬೇಕು. ಅದಕ್ಕೋಸ್ಕರ ಡಿಫಾಲ್ಟಾಗಿ ಚಿಕನ್ ಬರುತ್ತೆ. ಸೊ ನೀವು ಅಷ್ಟೇ ಮಟನ್ ತಿನ್ನೋರಾಗಿದ್ದರೆ ಅದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಟನ್ ಅಂತ. 60 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಚಿಕನ್ ತಿನ್ನೋರು ಅದನ್ನು ಟ್ರೈ ಮಾಡೋ. ಚಿಕನ್ನು ಚೆನ್ನಾಗಿದೆ. ಇದರಲ್ಲಿ ಏನಂದರೆ ಮೈಲ್ಡ್ ಆದ ಫ್ಲೇವರು, ಆ ಮಟನ್ ಫ್ಲೇವರು ಮತ್ತು ಮಸಾಲ ಪದಾರ್ಥಗಳು ಎಲ್ಲ ಸ್ಪೈಸಸ್ಸು ಯಥೇಚ್ಛವಾಗಿ ಹಾಕಿದ್ದಾರೆ. ಸೊ ನನಗೆ ಆ ಲವಂಗ ಫ್ಲೇವರ್ ಸ್ವಲ್ಪ ಜಾಸ್ತಿ ಫೀಲ್ ಆಗ್ತಾಯಿದೆ. ತುಂಬ ಹೊತ್ತು ಹಾಕಿ ಬೇಯಿಸಿ ಈ ಥರ ಪೇಸ್ಟ್ ಆಗ್ಬಿಟ್ಟಿರ್ತದೆ ಮಟನ್ ಮತ್ತು ಮಸಾಲೆಗಳೆಲ್ಲ. ಆಮೇಲೆ ಇದರಲ್ಲಿ ಒಂದು ರಾಶಿ ಫ್ರೈಡ್ ಆನಿಯನ್ಸ್ ಕೂಡ ಹಾಕಿರ್ತಾರೆ. ಅದು ಮಧ್ಯೆ ಸಿಗ್ತಾ ಇರುತ್ತೆ. ಅದೊಂಥರ ಟೇಸ್ಟ್ನ ಆ್ಯಡ್ ಮಾಡುತ್ತೆ. ಆಮೇಲೆ ತುಪ್ಪ ಚೆನ್ನಾಗಿತ್ತು. ಬಟ್ ಅದೊಂದು ಕಿಕ್ ಬೇಕಾಗಿತ್ತು. ತುಂಬ ಲೈಟಾಗಿದೆ ಫ್ಲೇವರು. ನಮಗೆ ಸ್ವಲ್ಪ ಒಂದು ಕಿಕ್ಕು, ಆ ಸ್ಟ್ರಾಂಗು, ಆ ಮಸಾಲ, ಆ ಲೈಟಾಗಿ ಒಂದು ಸ್ಪೈಸಿನೆಸ್ ಇದ್ದಿದ್ರೆ ಇನ್ನೂ ಮಜಾ. ಬಟ್ ಟೇಸ್ಟ್ ಚೆನ್ನಾಗಿದೆ. ಮಟನ್ ಫ್ಲೇವರ್ನ ಫೀಲ್ ಮಾಡ್ಬೋದು. ಬಟ್ ನಮ್ಗೆ ಗೊತ್ತಲ್ಲ, ನಾಟಿ ಪ್ರಿಯರು, ಅದನ್ನು ಆ ಮ್ಯಾಜಿಕ್ನ ಇಷ್ಟಪಡ್ತೀವಿ. ಅದೊಂದು ಮಿಸ್ ಆಗಿತ್ತು ಅಷ್ಟೇ. ಈಗ ನೆಕ್ಸ್ಟ್ ಬಂದು ಚಿಕನ್ ಶೋರ್ಬಾ. ಇದನ್ನು ಟ್ರೈ ಮಾಡೋಣ. ಚಿಕನ್ ಶೋರ್ಬಾ, ನಥಿಂಗ್ ಬಟ್ ಚಿಕನ್ ಸೂಪ್. ಕೆಳಗಡೆ ಇರುತ್ತದೆ ಚಿಕನ್ ಚಂಕ್ಸ್. ಅದನ್ನೆಲ್ಲ ಎತ್ಕೊಂಡು ಟೇಸ್ಟ್ ಮಾಡಬೇಕು. ಓಕೆ, ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಹುಳಿ ಅಂಶ, ನಿಂಬೆಹಣ್ಣು ಹುಳಿ ಸ್ವಲ್ಪ ಜಾಸ್ತಿ ಹಿಂಡ್ಬಿಟ್ಟಿದ್ದಾರೆ. ಅದೇ ಕುಡ್ದಿದ ತಕ್ಷಣ ಮೈ ಜುಮ್ ಅಂದ್ಬಿಡ್ತು ಸ್ವಲ್ಪ. ಸೊ ಆ ಲೈಟಾಗಿ ಹುಳಿ. ಆಮೇಲೆ ಪ್ಲೈನ್ ಆದ ಚಿಕನ್ ಸೂಪು ಚೆನ್ನಾಗೆ ಸ್ವಲ್ಪ ಬರೀ ಉಪ್ಪು, ಖಾರ, ಪೆಪ್ಪರು ಈ ಥರ ಹಾಕ್ಬಿಟ್ಟು ಚೆನ್ನಾಗೆ ಮಾಂಸನ ಕುದಿಸಿರೋದು. ಜಾಸ್ತಿ ಏನು ಮಸಾಲೆ ಅದೆಲ್ಲ ಇರೋದಿಲ್ಲ. ಸ್ಪೈಸಸ್ ಎಲ್ಲ ಸಟಲಾಗಿರುತ್ತೆ. ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹುಳಿ ಅಂಶ ಬಂತು. ಸೊ ಈಗ ನೆಕ್ಸ್ಟ್ ಡಿಶ್ಗೆ ಹೋಗ್ಬಿಡೋಣ. ಕೂತ್ಕೊಂಡೋಣ. ನೆಕ್ಸ್ಟ್ ಡಿಶ್ಶು ಮುರ್ಗ್ ಕೇಫ್ಲಾ. ಇದು ಆಪ್ಷನಲ್ಲಿ ತೊಗೊಂಡಿದ್ದು ನಾವು. ಇದ್ರ ಬದಲಾಗಿ ವೆಜ್ ಸಿಗುತ್ತೆ ಡಿಫಾಲ್ಟಾಗಿ. ಫಲಾಫಲ್ ಸಿಗುತ್ತೆ, ಅದೊಂದು ಜಾಸ್ತಿ ಪೀಸ್ ಇರುತ್ತೆ, 8-9 ಪೀಸ್ ಏನೋ ಇರುತ್ತೆ. ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಟ್ರಾ ದುಡ್ಡು ಏನು ಕೊಟ್ಟಿಲ್ಲ ಇದಕ್ಕೆ. ಇದರಲ್ಲಿ 6 ಪೀಸ್ ಬರುತ್ತೆ. ಚಟ್ನಿನ ನೆಂಚ್ಕೊಳಕ್ಕೆ ಮಯೋನೀಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಚಿಕನ್ ಬಾಲ್ಸ್, ಚಿಕನ್ ಕೀಮಾ ಬಾಲ್ಸ್. ಚಿಕನ್ದು ಬಾಲ್ಸ್ ಅಲ್ಲ, ಚಿಕನ್ದು ಕೀಮಾ ಬಾಲ್ಸ್ ಥರ. ಸ್ವಲ್ಪ ಹಿಟ್ಟು ಆ ಥರ ಇರುತ್ತೆ. ಟೇಸ್ಟ್ ಮಾಡೋಣ. ಫಸ್ಟ್ ಹಾಗೆ ತಿನ್ನೋಣ, ಆಮೇಲೆ ಡಿಪ್ ಮಾಡೋಣ. ಇದನ್ನು ನೋಡಿದಾಗ ಇದು ಅಷ್ಟೇ ಫುಲ್ಲು ಲೈಟಾಗಿರುತ್ತೆ. ಅಷ್ಟೊಂದೇನು ಇದಿರಲ್ಲ ಅಂದ್ಕೊಂಡೆ ಮಜಾ. ಬಟ್ ಆ ಖಾರ ಇದೆ ಇದರಲ್ಲಿ, ಹಸಿಮೆಣ್ಸಿನ್ಕಾಯ್ದು ಚೆನ್ನಾಗಿದೆ. ಈರುಳ್ಳಿ ಚಿಕ್ಕ ಪೀಸಸ್ ಈರುಳ್ಳಿ ಸಿಗುತ್ತೆ. ಸೇಮ್ ಕೈಮಾ ಉಂಡೆ, ನಾವು ಮಟನಲ್ಲಿ ಯಾವ ಥರ ಕೈಮಾ ಉಂಡೆ ಮಾಡ್ತೀವಿ ಅದೇ ಥರ ಚಿಕನಲ್ಲಿ ಮಾಡಿರೋದು. ಲೈಟಾಗಿ ಡೀಪ್ ಫ್ರೈ ಮಾಡಿದ್ದಾರೆ, ಇಲ್ಲ ಶಾಲೋ ಫ್ರೈ ಮಾಡಿರಬೇಕು.
ಅದು ಸುಟ್ಟಿರೋದು ಅದ್ರದ್ದು ಆಯಿಲಲ್ಲಿ ಸುಟ್ಟಿರೋದು ಅದ್ರದ್ದು ಟೇಸ್ಟು ಗೊತ್ತಾಗುತ್ತೆ. ಚೆನ್ನಾಗಿದೆ ಇದು ಕೈಮಾ, ಚಿಕನ್ ಕೈಮಾ. ಈ ಮಟನ್ ಕೈಮಾ ತಿಂದಿರೋರು ಇದನ್ನು ಟ್ರೈ ಮಾಡ್ಬೋದು. ಚೆನ್ನಾಗಿದೆ, ಸ್ಪೈಸಿಯಾಗಿ ಒಳ್ಳೆ ಮಜಾ ಕೊಡ್ತು. ಈಗ ಈ ಡಿಪ್ ಜೊತೆ ಟ್ರೈ ಮಾಡೋಣ. ಜಾಸ್ತಿ ಎತ್ಕೊಂಡು ಇದ್ರ ಜೊತೆ ಇನ್ನೂ ಕೇಕು, ಗಾರ್ಲಿಕ್ ಮಯೋನೀಸು ಒಳ್ಳೆ ಕಾಂಬಿನೇಷನು. ಲೆಮನ್ ಪೀಸ್ ಕೊಟ್ಟಿರ್ತಾರೆ, ಹಿಂಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇಷ್ಟ ಆಯ್ತು ಇದು ಕೈಮಾ ಉಂಡೆ, ಚಿಕನ್ ಕೈಮಾ ಉಂಡೆ. ಈಗ ನೆಕ್ಸ್ಟ್ ಡಿಶ್ಗೆ ಹೋಗುವ ಸಮಯ. ದಿಲ್ಖುಷ್ ಬ್ರೆಡ್. ದಿಲ್ಖುಷ್ ಅಂದರೆ ಬೇಕಲ್ಲಿ ಸಿಗೋ ದಿಲ್ಖುಷ್ ಅಲ್ಲ, ಇದು ದಿಲ್ಖುಷ್. ದಪ್ಪವಾದ ಬ್ರೆಡ್, ಸಾಕಾತು ಸಾಫ್ಟ್, ಸೂಪರಾಗಿದೆ. ಹಾಗೆ ತಿನ್ಬಿಡೋಣ, ಹಾಗೆ ತಿನ್ಬಿಡೋದು. ವಾವ್, ಹಂಗೆ ತಿನ್ಬೋದು. ತವ ಮೇಲೆ ಲೈಟಾಗಿ ಹಾಕ್ಬಿಟ್ಟು ಸುಮ್ಮನೆ ಮುಂದೆ ಹಿಂದೆ ಹಾಕಿ ಸುಟ್ಟಿರ್ತಾರೆ. ಇಲ್ಲಿ ಆ ಎಣ್ಣೆಯಲ್ಲಿ ಕರ್ದಿರೋ ಥರ. ಇದಕ್ಕೆ ನೆಂಚ್ಕೊಳಕ್ಕೆ ಇಲ್ಲಿ ಗ್ರೇವಿ ಯಾವುದು, ಸಾಲನ ಯಾವುದು ಗೊತ್ತಾಯ್ತಲ್ಲ, ಚಿಕ್ಕ ಸಾಲನ್ ಯಾವುದು, ಗ್ರೇವಿ ಯಾವುದು ಗೊತ್ತಾಗಲ್ಲ. ಗ್ರೇವಿ ಎರಡೂ ಓಪನ್ ಮಾಡಿ ಚೆಕ್ ಮಾಡುವ. ಎರಡೂ ಒಂದೇ ಥರ ಇದೆ. ಸೊ ಇದರಲ್ಲೇ ಟ್ರೈ ಮಾಡುವ. ಇದಕ್ಕೇನು ಸಪ್ರೇಟಾಗೆ ಕೊಟ್ಟಿಲ್ಲ, ನೀವು ಹಲೀಮ್ ಜೊತೆ ತಿನ್ಬೋದು, ಅದು ಒಳ್ಳೆ ಮಜಾ ಕೊಡುತ್ತೆ. ಫಸ್ಟು ಈ ಗ್ರೇವಿ ಜೊತೆ ಟ್ರೈ ಮಾಡುವ. ಮಿರ್ಚಿಕಾ ಸಾಲನ್. ಮಿರ್ಚಿಕಾ ಸಾಲನ್ ಹೆಸರು ತಕ್ಕಂಗೆ ಮಿರ್ಚಿಮಯ. ಅದು ಬಿರಿಯಾನಿ ಕೊಡೋದು. ನಾನು ಇದ್ರ ತಿನ್ಬಿಟ್ಟೆ. ಇದನ್ನು ಸುಮ್ಮನೆ ಹಲೀಮಲ್ಲಿ ಹಿಂಗಿಟ್ರೆ ಏನು ಮೇಲ್ಗಡೆ ತೇಲ್ತಾಯಿತ್ತು ಎಣ್ಣೆ, ಹಂಗೆ ಈರ್ಕೊತಾಯಿದೆ, ಸ್ಪಾಂಜ್ ಈರ್ಕೊಂಡಂಗೆ ಎಲ್ಲ ಎಳ್ಕೊಂಬಿಡ್ತು ಇಲ್ಲಿ. ಈಗಪ್ಪ ಇದನ್ನು ಒಂದು ದಿವಸ ತಿಂದುಬಿಟ್ರೆ 3 ದಿನ ನಾನ್ ಸ್ಟಾಪ್ 2 ಅವರ್ ವರ್ಕೌಟ್ ಮಾಡ್ಬೇಕು ಡೈಲಿ. ಇದ್ರ ಜೊತೆ ಸೂಪರ್ ಕಾಂಬಿನೇಷನು. ಹಿಂಗೆ ತಿನ್ನಿ. ಹೌದಾ, ಚೆನ್ನಾಯಿತು. ಇದು ಸೂಪರಾಗಿದೆ ಬ್ರೆಡ್ ಕ್ವಾಲಿಟಿ. ಇದು ಕುಲ್ಚಾ ಬರುತ್ತೆ ಡಿಫಾಲ್ಟಾಗಿ. ನೀವು ದಿಲ್ಖುಷ್ ಬ್ರೆಡ್ನ ಸೆಲೆಕ್ಟ್ ಮಾಡಿ, ಚೆನ್ನಾಗಿರುತ್ತೆ. ಕುಲ್ಚಾ ನಾರ್ಮಲ್ ತಿಂತಾ ಇರ್ತೀರ, ಮೈದಾ. ಇದು ಮೈದಾನೇ, ಬಟ್ ಇದೊಂಥರ ಸಖತ್ತು ಸಾಫ್ಟಾಗಿ ಒಂಥರ ಬ್ರೆಡ್ಡು ಅಥವಾ ಬನ್ನಿರುತ್ತಲ್ಲ ಆ ಥರ ಇರುತ್ತೆ ಕನ್ಸಿಸ್ಟೆನ್ಸಿ. ನೋಡಿ, ಸಾಕಾದ ಮೃದುವಾಗಿದೆ. ತಿನ್ಬಿಟ್ಟು ಬಿರಿಯಾನಿಗೆ ಜಂಪ್ ಆಗ್ಬಿಡುವ. ಬೆಹರೂಸ್ ಬಿರಿಯಾನಿ. ಬಿರಿಯಾನಿ ಸರ್ವ್ ಮಾಡ್ಕೊಂಬಿಡೋಣ. ಲಜೀಜ್ ಭೂನಾ ಮುರ್ಗ್ ಚಿಕನ್ ದಮ್ ಬಿರಿಯಾನಿ ಬೋನ್ಲೆಸ್. ಒಬ್ಬರಿಗೆ ಅಂತ ಕೊಟ್ಟಿರೋದು, ಬಟ್ ಇಲ್ಲಿ ಬೇಜಾನಿದೆ. ಒಬ್ರಿಗಿಂತ ಇಬ್ಬರು ತಿನ್ಬೋದು. ರೈಸ್ ಕ್ವಾಂಟಿಟಿ ಜಾಸ್ತಿ ಇದೆ. ಪೀಸಸ್ ಎಲ್ಲ ಕೆಳಗಡೆ ಇದೆ. ಬೋನ್ಲೆಸ್ ಪೀಸ್ ಚಿಕನ್ ಪೀಸಸ್ ಮಸಾಲೆ ಜೊತೆಗೆ ಹಾಕ್ಕೊಳ್ಳುವ. ಓ ಮೈ ಗಾಡ್, ಆರಾಮಾಗಿ ಇಬ್ಬರು ತಿನ್ಬೋದು. ಇದು ಪೀಸಸ್ಸು 1 2 ಇಲ್ಲಿ 3 4 5 6 6.5 7.5 ಪೀಸಸ್. ಇಷ್ಟಿಷ್ಟು ದಪ್ಪದ್ದು ಬೋನ್ಲೆಸ್. ಕ್ವಾಂಟಿಟಿ ಮಾತ್ರ ಸೂಪರ್. ಈಗ ಟೇಸ್ಟ್ ಮಾಡುವ. ಮಸಾಲೆ ಎಲ್ಲ ಬಿಡ್ದಿರ ನೀಟಾಗಿ ಜಾಸ್ತಿ ತೊಗೊಂಡು ಕಲಿಸ್ಕೊಂಡು ಬಾಸುಮತಿ ರೈಸ್. ಲೈಟ್ ಅದ ಬಿರಿಯಾನಿ. ಇಷ್ಟಿಷ್ಟು ಮಸಾಲೆ ಎತ್ಕೊಂಡು ಕಲಿಸ್ಕೊಂಡು ತಿಂದೆ. ಅದನ್ನು ಒಂಚೂರೂ ಖಾರ ಇರೋಲ್ಲ. ಇದು ಒಂದು ಚೂರು ಖಾರ ಇಲ್ಲ. ಮಸಾಲ ಫ್ಲೇವರ್ಸ್ನ ಫೀಲ್ ಮಾಡ್ಬೋದು ನೀವು. ಈರುಳ್ಳಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರ್ತದೆ ಆ ಮಸಾಲೆಯಲ್ಲಿ. ರೈಸು ಕಣಕ್ಕೂ ಈ ಚಕ್ಕೆ ಲವಂಗ ಏಲಕ್ಕಿ ಇದು ಮಸಾಲೆ ಹಿಡ್ದಿರುತ್ತೆ. ಯಾಕಂದರೆ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊತಾರೆ ಅಕ್ಕಿನ. ಅದರಿಂದ ಬರೀ ನೀವು ಈ ಮಸಾಲೆ ಇಲ್ದಿರೋ ಬರೀ ಮೇಲೆ ಹಾಕ್ಕೊಂಡು ರೈಸ್ ತಿಂದ್ರೂ ನೀವು ಆ ಫ್ಲೇವರ್ಸ್ನ ಫೀಲ್ ಮಾಡ್ಬೋದು. ಯಾಕಂದರೆ ಅಕ್ಕಿನ ಅನ್ನನ ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತಾರೆ. ಅದರಲ್ಲೇ ಎಲ್ಲ ಮಸಾಲೆ ಪದಾರ್ಥಗಳು ಹಾಕೊಂಡು ಬೇಯಿಸ್ಕೊಂಡಿರ್ತಾರೆ, ಅದು ಹಿಡ್ದಿರುತ್ತೆ. ಆಮೇಲೆ ಈ ಮಸಾಲೆ ಒಂದು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ತುಂಬ ಸಟಲ್ಲು, ಲೈಟು.
ಲೈಟಾಗಿ ಒಂಥರ ಸ್ವೀಟ್ ಅಂತ ಅನಿಸುತ್ತೆ, ಬಟ್ ಅದು ತುಂಬಾ ಸ್ವೀಟ್ ಇಲ್ಲ. ಬೋನ್ಲೆಸ್ ಪೀಸಸ್ಸು. ಓಹ್, ಚಿಕನ್ ಅಂತೂ ಕರಗೆ ಹೋಗ್ತಾಯಿದೆ ಬಾಯಲ್ಲಿ. ಟೆಂಡರ್ ಚಿಕನ್ನು ಬೋನ್ಲೆಸ್ ಆದ್ರೂ ತುಂಬ ಜನ ಬೋನ್ಲೆಸ್ ಇಷ್ಟಪಡೋಲ್ಲ, ಯಾಕೆಂದರೆ ಅದು ನಾರ್ನಾರ್ ಥರ ಇರುತ್ತೆ, ಗಟ್ಟಿ ಇರುತ್ತೆ ಅಂತ. ಬಟ್ ಈ ಥರ ಟೆಂಡರ್ ಚಿಕನ್ ಯೂಸ್ ಮಾಡಿದ್ರೆ ಇದು ಕೂಡ ಸಖತ್ತು ಸಾಫ್ಟ್ ಇರುತ್ತೆ. ಚಿಕನ್ ಬಗ್ಗೆ ಮಾತಾಡೋಂಗಿಲ್ಲ, ಪನ್ನೀರ್ ಥರ ಇರುತ್ತೆ ಸಾಫ್ಟ್ನೆಸ್ಸು. ಮಸಾಲೆ ನಮ್ಮಂಥ ನಾಟಿ ಸ್ಟೈಲ್ ಹುಡುಗರು ನಮ್ಮಂಥವ್ರಿಗೆ ಇದು ಇಷ್ಟ ಆಗೋದು ಸ್ವಲ್ಪ ಕಷ್ಟ, ಯಾಕಂದರೆ ಇದು ಆ ಥರ ಸ್ಟೈಲಲ್ಲ, ಇದು ತುಂಬ ಲೈಟು. ಈ ಲೈಟಾಗಿ ತಿನ್ನೋರಿಗೆ ಇದು ಇಷ್ಟ ಆಗುತ್ತೆ. ಬೇಕಾದ್ರೆ ಬೇರೆ ಆಪ್ಷನ್ಸು ಇದೆ, ಅದನ್ನು ಚೂಸ್ ಮಾಡ್ಬೋದು. ಅದರಲ್ಲೇ ನೀವು ಆರ್ಡರ್ ಮಾಡಬೇಕಾದ್ರೆ ಕಸ್ಟಮೈಸ್ ಮಾಡ್ಬೋದು. ಡಿಫಾಲ್ಟಾಗಿ ಇದು ಬರುತ್ತೆ, ಬೇರೆ ಬೇಕು ಅದು, ಬಟ್ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅದಕ್ಕೆ. ಬೇರೆ ರೈಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಮಟನ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಸಿಂಪಲ್ ಆದ ಬಿರಿಯಾನಿ ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ ಗುಲಾಬ್ ಜಾಮೂನ್ ಜೊತೆಗೆ. ಗುಲಾಬ್ ಜಾಮೂನ್ ಸಿಹಿ ಕಮ್ಮಿ, ಸ್ವಲ್ಪ ಗಟ್ಟಿ. ಸೊ ಫೈನಲಾಗಿ ನೀವು ಈ ಥರ ಕಾಂಬೋನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಇಫ್ತಾರ್ ಬಾಕ್ಸ್ ಅಂದರೆ, ಬಟ್ ಜಾಸ್ತಿ ಸ್ಪೈಸಿಯಾಗಿ ತಿನ್ನಲ್ಲ ನಾವು ತುಂಬ ಸಟಲಾಗಿ ತಿಂತೀವಿ, ಎಲ್ಲ ಲೈಟಾಗಿರಬೇಕು ಅಂದರೆ ಈ ಕಾಂಬೋನ ನೀವು ಚೂಸ್ ಮಾಡ್ಬೋದು. ಸೊ ಇದರಲ್ಲಿ ಮಸಾಲೆ ಭರಿತವಾಗಿ ಖಾರವಾಗಿ ಏನೋ ಅಷ್ಟೊಂದು ಜಾಸ್ತಿ ಇರೋದಿಲ್ಲ, ಎಲ್ಲ ಸಟಲಾಗಿ ಲೈಟಾಗಿರುತ್ತೆ. ನಮ್ಗೆ ಗೊತ್ತಿರೋಂಗೆ ಅದು ಕೈಮಾ ಉಂಡೆಗಳಿತ್ತಲ್ಲ, ಮುರುಗ್ ಕೇಫ್ಲಾ, ಅದೊಂದು ಸ್ವಲ್ಪ ಸ್ಪೈಸಿ ಆಗಿತ್ತು ಕಂಪೇರ್ ಟು ಬಿರಿಯಾನಿ ಮತ್ತು ಹಲೀಮ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಖಾರವಾಗಿ ಚುರಿ ಅಂತೂ ಹಸಿಮೆಣ್ಸಿನ್ಕಾಯಿ ಹಾಕಿದ್ರು, ಅದಕ್ಕೋಸ್ಕರ. ಮಿಕ್ಕಿದೆಲ್ಲ ಲೈಟಾಗಿತ್ತು. ಸೊ ಆ ಥರ ತಿನ್ನೋರಿಗೆ ಇಷ್ಟ ಆಗುತ್ತೆ. ಆಮೇಲೆ ಹಲೀಮ್ ಚೆನ್ನಾಗಿತ್ತು. ಹಲೀಮು ಅದೇ ಮಟನ್ ಫ್ಲೇವರ್ ಇರುತ್ತೆ, ಸ್ಪೈಸಸ್ ಘಮ ಇರುತ್ತೆ, ಅದೊಂದು ಪಂಚ್, ಅದೊಂದು ಕಿಕ್ ಸಿಗಲಿಲ್ಲ ಸ್ಟಾರ್ಟಿಂಗ್ ತಿಂದಿದ್ದು ಅಷ್ಟು ಮಜಾ. ಆಮೇಲೆ ಅದು ಇದಿತ್ತಲ್ಲ ಏನದು ದಿಲ್ಖುಷ್ ಬ್ರೆಡ್, ಅದ್ರ ಜೊತೆ ತಿಂದಾಗ ಚೆನ್ನಾಗಿತ್ತು. ತಿಂತ ಇಷ್ಟ ಆಗುತ್ತೆ. ಸಣ್ಣನಾಗಿ ತಿಂದು ಒಂದೇ ಸಲ ತಿಂದಾಗ ಅದೊಂದು ಇಷ್ಟ ಆಗಲ್ಲ. ಆಮೇಲೆ ಹಲೀಮೇನೆ ಒಬ್ರೊಬ್ರಿಗೆ ಫಸ್ಟ್ ತಿನ್ನೋರಿಗೆ ಇಷ್ಟ ಆಗಲ್ಲ, ಅದು ತಿಂತ ಅದು ಅಭ್ಯಾಸ ಆಗ್ತಾ ಅದು ಇಷ್ಟ ಆಗೋದು ಹಲೀಮು. ಸೊ ಒಬ್ಬೊಬ್ಬರು ಇನ್ನೂ ಬೇರೆ ಬ್ರ್ಯಾಂಡೆಲ್ಲ ಟ್ರೈ ಮಾಡಿದ್ದೀವಿ ನಾವು, ಚೆನ್ನಾಗಿ ಮಾಡ್ತಾರೆ, ಇನ್ನೂ ಸ್ವಲ್ಪ ಸಖತ್ತಾಗಿ ಮಾಡ್ತಾರೆ, ಖಾರವಾಗಿ ಎಲ್ಲ ಸೂಪರಾಗಿ ಮಾಡಿರ್ತಾರೆ. ಸೊ ಇದು ಬೆಹರೂಸ್ ಇಫ್ತಾರ್ ಬಾಕ್ಸ್ನ ಅನ್ಬಾಕ್ಸಿಂಗ್ ವೀಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿಬಿಡಿ. ಯಾರನ್ನ ತೊಗೊಳೋರಿದ್ದರೆ ಅವ್ರಿಗೆ ಸಜೆಸ್ಟ್ ಮಾಡಿ, ಅವ್ರು ತೊಗೊತಾರೆ, ಅದೇ ಸಟಲಾಗಿ ತಿನ್ನೋರಿಗೆ. ಆಮೇಲೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇರೆ ಬಾಕ್ಸಸ್ ಬೇಕಾ ಹೇಳಿ, ಅನ್ಬಾಕ್ಸ್ ಮಾಡ್ತೀವಿ. ಆಲ್ರೆಡಿ ಮುಗ್ದೋಗ್ತಾ ಇದೆ, ರಂಜಾನ್ ಬಂದ್ಬಿಡುತ್ತೀನಿ, ಹಬ್ಬ ಬರುತ್ತೆ, ಇನ್ನೇನು ಸೀಸನ್ ಮುಗಿತಾ ಇದೆ, ಲಾಸ್ಟಲ್ಲಿ ಮಾಡ್ತಾಯಿದ್ದೀವಿ ವೀಡಿಯೋ. ಇನ್ನೂ 2-3 ಹೋಟ್ಲ್ಗಳಲ್ಲಿ ಕೊಡ್ತಾಯಿದ್ದಾರೆ, ಬೇಕಾದರೆ ಹೇಳಿ, ಅದನ್ನು ತರಿಸ್ಬಿಟ್ಟು ಚೆಕ್ ಮಾಡೋಣ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಮೇಲೆ ನಿಮ್ಮ ಮೊಬೈಲ್ ನೋಟಿಫಿಕೇಷನಲ್ಲಿ ಯೂಟ್ಯೂಬ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ, ಆವಾಗಲೇ ನಿಮಗೆ ನೋಟಿಫಿಕೇಷನ್ ಬರೋದು. ಯಾಕಂದರೆ ತುಂಬ ಜನಕ್ಕೆ ನೋಟಿಫಿಕೇಷನ್ ಹೋಗ್ತಾ ಇಲ್ಲ, ಯೂಟ್ಯೂಬು ರೆಕಮೆಂಡ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ ನೋಟಿಫಿಕೇಷನ್ ಆನ್ ಮಾಡಿಲ್ಲ ಅಂದರೆ 1 ವರ್ಷ ಆದಮೇಲೆ. ಸೊ ತುಂಬ ಜನ ಕೇಳ್ತಾರೆ, ತುಂಬ ಜನ ಸಿಗ್ತಾರೆ ನಮ್ಮ ಹೋಟ್ಲಲ್ಲಿ, ಬರ್ತಾರಲ್ಲ ಎಲ್ಲರೂ, ಈ ವಿಡಿಯೋನೇ ಬರ್ತಲ್ಲ ಅಂತ. ದಿನ ಬಿಟ್ಟು ದಿನ ಬರ್ತಾನೆ ಇರುತ್ತೆ ಸರ್ ವೀಡಿಯೋ ಅಂತ ಹೇಳ್ತಾನೆ ಇರ್ತೀವಿ, ಯಾಕಂದರೆ ಆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋಲ್ಲ. ಸೊ ಆನ್ ಮಾಡ್ಕೊಳ್ಳಿ. ನಮಸ್ಕಾರ.